ಏನದೇ ಪ್ರಕ್ರಿಯೆ ನಡೀತಾ ಇದೆ. ಏನು ನೋಡೋಣ, ವರದಿ ಬಂದಿದ ತಕ್ಷಣ ಅವರು ಸಹ ಎಲ್ಲ ತನಿಖೆ ಆಗಬೇಕಾಗಿದೆ. ಅವರ ಏನು ಇದ್ರ ಬಗ್ಗೆ ಏನೇನು ಮಾಹಿತಿ ಅವರಿಂದ ಸಂಗ್ರಹಿಸಬೇಕಾಗಿದೆ, ಆ ಪ್ರಕ್ರಿಯೆನೂ ನಡೀತಾ ಇದೆ. ನಾವಾಗಲೇ ಹೇಳಿದ್ದೀವಿ, ಈ ಒಂದು ಭಾಳ ಗಂಭೀರವಾದ ಒಂದು ಪ್ರಕರಣ. ಮುಖ್ಯಮಂತ್ರಿ ಅವರು ಸ್ವಯಂ ಅವರ ಒಂದು ಪತ್ನಿಯ ಹೆಸರು ಇರೋ ಕಾರಣಕ್ಕಾಗಿ ರಾಜೀನಾಮೆ ಕೊಡಬೇಕು ಅಂತ ಭಾಳಷ್ಟು ಕಡೆ ಹೇಳಿದ್ದೀವಿ. ಪಕ್ಷದಿಂದ ಅಧಿಕೃತವಾಗಿಯೂ ಕೂಡ ಹೇಳಿದ್ದಾರೆ. ಆ ನಿಲುವಲ್ಲಿ ಏನು ಬದಲಾವಣೆ ಇಲ್ಲ. ಇಡಿ ಏನು ಪ್ರಕ್ರಿಯೆ ಇದೆ ಅದಕ್ಕೆ ಮಾಡ್ತೀನಿ. ಏನು ಯಾವತ್ತೂ ನಿಲ್ತಿಲ್ಲ, ಅದು ನಿರಂತರವಾಗಿ ನಡೀತಾ ಇದೆ. ಭಾಳ ಗಂಭೀರವಾದ ಒಂದು ಪ್ರಕರಣ. ಇದೂ ಕೂಡ ಭಾಳ ಗಂಭೀರ. ಯಾಕಂದರೆ ಈ ಏನು ಮೈಕ್ರೋ ಫೈನಾನ್ಸಿಂಗ್ಗಳಿದ್ದಾವೆ, ಸಣ್ಣ ಏನು ಸಾಲ ಕೊಡುವಂಥದ್ದು ದೃಷ್ಟಿಯಲ್ಲಿ ಸಣ್ಣ ವ್ಯಾಪಾರಗಳಿರ್ಬೋದು, ಅದೇನೋ ಕೆಲಸಗಳಿಗೋಸ್ಕರ ಇರ್ಬೋದು, ಫೈನಾನ್ಸಿಂಗ್ ಕೊಡ್ತವೆ. ಬ್ಯಾಂಕ್ಗಳು ಸ್ನೇಹ ಒಂದು ದೃಷ್ಟಿಯಲ್ಲಿ ಕೆಲಸ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಸರ್ಕಾರನೂ ಕೂಡ ನಿರ್ದೇಶನವನ್ನು ಕೊಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಈ ಕೆಲಸವನ್ನು ಅವ್ರು ಮಾಡದೇನೆ ಬೇರೆ ಇದ್ರಲ್ಲಿ ಮಾಡ್ತಾ ಇರೋದು ನಿಜಕ್ಕೂ ನಾವು ಖಂಡನೀಯ ಒಂದು ಹೇಳ್ಬೋದು.